ಬಾಸ್, ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್. ಪೊಲೀಸ್ ಠಾಣೆಗೆ ದೊನ್ನೆ ಬಿರಿಯಾನಿಯನ್ನ ತರಿಸಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ ಬಿರಿಯಾನಿಯನ್ನ ತರಿಸಿದ ಪೊಲೀಸರು ಇದು ಬ್ಯಾಗ್ ಗಟ್ಟಲೆ ಎತ್ಕೊಂಡು ಹೋಗ್ತಿದ್ರು. ಯಾಕೆ ಅಡಿಗೆಯವ್ರನ್ನೇ ಕರೆಸ್ಬಿಟ್ಟು ಅಲ್ಲೇ ಒಲೆ ಹತ್ತಿಸ್ಬಿಟ್ಟು ಮಾಡಿಸ್ಬಿಟ್ಟಿದ್ರು ಆಗ್ತಿತ್ತಲ್ರಪ್ಪ. ಬರೀ ಬಿರಿಯಾನಿ ಯಾಕೆ, ಚಿಕನ್ನು ಮಟನ್ನು ಏನೇನ್ ಬೇಕೋ, ಬಿಸಿಬೇಳೆ ಬಾತೋ ಅಥವಾ ನಂದಿನಿನವ್ರದ್ದು ಒಳ್ಳೆ ಇದ್ರದ್ದು ಪಾಯಸ ಇದೆ. ಏನ್ ಪಾಯಸ? ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಅದನ್ನ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೇಸ್ಟ್ ಮಾಡಿ ನೋಡಿ ಒಂದ್ಸರಿ ಬೇಕಾ. ಶಾವ್ಗೆ ಪಾಯಸ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಾಡಿಸ್ಕೊಟ್ರೆ ಮಾಡಿಸ್ಬೋದಿತ್ತು ಆರಾಮಾಗೆ, 2 ನಿಮಿಷಕ್ಕೆ ರೆಡಿ ಆಗ್ತಿತ್ತು ಅದು. ಮೈಸೂರಿನಲ್ಲಿ ನಟ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಿರುವಂತ ಬಹಳ ಮೇಜರ್ ಆದಂತ ವಿಚಾರ ಈಗ ಹೊರಬರ್ತಾ ಇರೋದು. ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ. ಎಸ್, ಇನ್ನು ಈ ಡಿ ಗ್ಯಾಂಗ್ ಏನಿದು, ದಾವೂದ್ ಗ್ಯಾಂಗ್ ಟೈಪ್ ಏನಿದು ಡಿ ಗ್ಯಾಂಗ್ ಗ್ಯಾಂಗ್ ಅಂದ್ರೆ ಹಾಗಿದೆಯಾ? ಡಿ ಗ್ಯಾಂಗ್ ಡಿ ಬಾಸ್ ಅಂತಾರಲ್ಲ, ಹಾಗಾಗಿ ಡಿ ಗ್ಯಾಂಗ್. ಓ ಹಾಗಾ ಅದು. ಓಕೆ, ಯಾರು ಮೆಸೇಜ್ ಮಾಡಿದ್ರು 10 ಮೆಸೇಜ್ ನಿಮ್ಗೆ 50 ಬರ್ತಾವೆ, ನನಗೊಂದು 10 ಮೆಸೇಜ್ ಬರ್ತಾವ, ದಿನ ಬರ್ತಾವ. ಅಲ್ಲ, ಈಗ ನಾನು ಇನ್ಸ್ಟಾಗ್ರಾಮ್ ತೆಗೆದ, ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೊಂದು ಆಕ್ಟಿವ್ ಇಲ್ಲ, ಬಟ್ ನಾನು ಇನ್ಸ್ಟಾಗ್ರಾಮ್ ತೆಗೆದು ನನ್ನ ಫೋಟೋಗಳಿಗೆ ಬಂದಿರುವ ಕಮೆಂಟ್ಗಳನ್ನು ನೋಡ್ಬೇಕು ನೀವು ಒಂದ್ಸಲ. ದರ್ಶನ್ ಫ್ಯಾನ್ಗಳದ್ದು ನಾವ್ ಎಷ್ಟೆಷ್ಟು ಮಾಡ್ಬೇಕು ಅಂತ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂತಾವ. ಈ ರೀತಿಯ ಮೆಸೇಜ್ಗಳು ಕೆಲಸ ಇಲ್ಲ ಅನ್ಕೊಂಬೇಡ. ತಮ್ಮ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ, ನಿರ್ಭಾವದಿಂದ, ನಿರ್ವೀರ್ಯರಾಗಿ, ನಿರ್ಲಿಪ್ತತೆಯಿಂದ, ನಿಸ್ಸಾಯಕರಾಗಿ ನಿಂತಿಯಾರ ನೋಡು. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಈ ದರ್ಶನ್ ಗ್ಯಾಂಗ್ ನ ಇಟ್ಕೊಂಡಿರೋ ಪೊಲೀಸ್ ಠಾಣೆಯ ಪ್ರವೇಶ ದ್ವಾರ ಮತ್ತು ಪೊಲೀಸ್ ಠಾಣೆಗೆ ಸೇರಿದಂತೆ 12 ಅಡಿ ಉದ್ದದ ಶಾಮಿಯಾನನ ಅಳವಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆನೆ ಪೊಲೀಸ್ನವರು. ಯಾಕೆ? ಒಳಗಡೆ ಏನಾದ್ರು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತಿದ್ಯಾ? ಒಂದ್ಸರಿ ಸಡನ್ ಆಗಿ ನೋಡಿದ್ರೆ ಏನಾದ್ರು ಬಾಳೆ ಎಲೆ ಊಟ ಆಗ್ತಾ ಇದ್ದೀರಾ ಅಂತ ಯಾರು ಅನ್ಕೊಂಡ್ರೆ, ಶಾಮಿಯಾನ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ನಿಸ್ಬೇಕು? ಸಾಮಾನ್ಯವಾಗಿ ಏನೋ ಒಂದು ಶುಭ ಕಾರ್ಯನೋ ಅಥವಾ ಸಾವಾಗಿದೆ ಅಂತ ಅನ್ಕೊ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸಾವಾಗಿದೆಯಾ? ಇಲ್ಲ. ಶುಭ ಕಾರ್ಯ. ನಗು ಬರ್ಲಿಲ್ವಾ?